ನಮಸ್ಕಾರ ಸ್ನೇಹಿತರೆ. ನೀವು ನೋಡುತ್ತಿರೋದ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. 2025-26ನೇ ಸಾಲಿನಲ್ಲಿ ಸರ್ಕಾರ ಮತ್ತು ಅರೆ ಸರ್ಕಾರಿ ಖಾಲಿ ಇರುವ ಹುದ್ದೆಗಳ ಮಾಹಿತಿ ಕೂಡ ಇದೆ. ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಶಿಕ್ಷಣ ಇಲಾಖೆಯನ್ನು ಕೂಡ ನೋಡಿ, ವೆರಿ ಇಂಪಾರ್ಟೆಂಟ್. ಕೃಷಿ ಇಲಾಖೆ 6,876, ಪಶುಸಂಗೋಪನೆ 11,020, ಹಿಂದುಳಿದ ವರ್ಗದ ಇಲಾಖೆ 8,525, ಸಹಕಾರ 4,726, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 6,190, ಈ ಆಡಳಿತ 73, ಪರಿಸರ ಮತ್ತು ಜೀವಿಶಾಸ್ತ್ರ ಬಂದ್ಬಿಟ್ಟು 187, ಆರ್ಥಿಕ 2,668, ಮೀನುಗಾರಿಕೆ 838, ಆಹಾರ ಮತ್ತು ನಾಗರಿಕ ಸರಬರಾಜು 1,442, ಅರಣ್ಯ ಇಲಾಖೆ 6,478, ಜವಳಿ ಇಲಾಖೆ ಬಂದ್ಬಿಟ್ಟು 44, ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ 37,572, ಉನ್ನತ ಶಿಕ್ಷಣ ಇಲಾಖೆ 13,599, ಅನಂತರ ತೋಟಗಾರಿಕೆ 28,188, ತೋಟಗಾರಿಕೆ ಒಳ ಆಡಳಿತ 28,000, ತೋಟಗಾರಿಕೆ 2,914, ವಾರ್ತಾ ಇಲಾಖೆ 340, ಮಾಹಿತಿ ಮತ್ತು ತಂತ್ರಜ್ಞಾನ ಇಲಾಖೆ 61, ಕನ್ನಡ ಮತ್ತು ಸಂಸ್ಕೃತಿ 444, ಕಾರ್ಮಿಕ 8,668, ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 7,509, ಭಾರಿ ನೀರಾವರಿ 609, ಭಾರಿ ಮತ್ತು ಮಧ್ಯಮ ಕೈಗಾರಿಕೆ 394, ಗಣಿ ಇಲಾಖೆ 656, ಸಣ್ಣ ನೀರಾವರಿ 869, ಅಲ್ಪಸಂಖ್ಯಾತರ ಇಲಾಖೆ 4,972, ಸಂಸದೀಯ ವ್ಯವಹಾರ ಇಲಾಖೆ ಬಂದ್ಬಿಟ್ಟು 433, ಯೋಜನೆ ಸಾಂಖ್ಯಿಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 721, ಲೋಕೋಪಯೋಗಿ 1,408, ಕಂದಾಯ ಇಲಾಖೆ 10,867, ಗ್ರಾಮೀಣ ಮತ್ತೆ ಪಂಚಾಯತ್ ಅಭಿವೃದ್ಧಿ ಇಲಾಖೆ 10,504, ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆ 9,646, ಪರಿಶಿಷ್ಟ ಪಂಗಡ ನೋಡೋದಾದ್ರೆ 2,435, ಅಂಡ್ ಮೇನ್ ಥಿಂಗ್ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಅಂದ್ರೆ ನಿಮಗೆ ಶಿಕ್ಷಣ ಇಲಾಖೆ ಬಂದ್ಬಿಟ್ಟು ವೆರಿ ಇಂಪಾರ್ಟೆಂಟ್ 79,000ಕ್ಕೂ ಹೆಚ್ಚು ಖಾಲಿ ಇದೆ. ರೇಷ್ಮೆ 3,337, ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲ ಮತ್ತೆ ಜೀವನೋಪಾಯ ಇಲಾಖೆ 4,010, ಸಣ್ಣ ಕೈಗಾರಿಕೆ 360, ಪ್ರವಾಸೋದ್ಯಮ 386, ಸಾರಿಗೆ 1,541, ನಗರಾಭಿವೃದ್ಧಿ 914, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 3,391, ಯುವಜನ ಸೇವೆ 212, ಒಟ್ಟು ಬರೋಬ್ಬರಿ 7,84,881ಕ್ಕೂ ಹೆಚ್ಚು ಹುದ್ದೆಗಳು ಖಾಲಿ ಇದ್ದಾವೆ. ಇದರಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯಾವುದು ಆರ್ಥಿಕ ಇಲಾಖೆ ಅನುಮೋದನೆ ಕೊಟ್ಟಿದೆ ನೇಮಕಾತಿ ಮಾಡೋದಕ್ಕೆ, ಅದನ್ನು ನಾನು ಮಾಹಿತಿ ಕೊಡ್ತೀನಿ. ಅದರಲ್ಲಿ ಒಂದು ಕ್ಲಾರಿಟಿ ಸಿಕ್ತು ಅನ್ಕೋತೀನಿ. ಸರ್ಕಾರ ಇಷ್ಟೊಂದು ನೇಮಕಾತಿಗಳನ್ನ ಪೆಂಡಿಂಗ್ಗಳಿಸ್ಕೊಂಡು ಮೀನಾವೇಶ ಕೂಡ ಮಾಡ್ತಾ ಇದೆ. ಅವ್ರ ಹತ್ರ ಕವಡೆ ಕಾಸಿಲ್ಲ, ನೇಮಕಾತಿ ಯಾವಾಗ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ. ಕೋರ್ಟ್ಗೂ ಕೂಡ ಹೋಗ್ತಾ ಇಲ್ಲ. ಈ ರೀತಿ ಜಸ್ಟ್ ಬಂದ್ಬಿಟ್ಟು ಟೈಮ್ ಪಾಸ್ ಮಾಡ್ಕೊಂಡು ನೆಕ್ಸ್ಟ್ ಕೈ ತೊಳ್ಕೊಬಿಟ್ಟು ಹೋಗ್ಬಿಡೋಣ ಅಂತೇಳಿ ಡಿಸಿಷನ್ಗೆ ಬಂದವರಂಗಿದೆ. ಇಷ್ಟೆಲ್ಲ ನೇಮಕಾತಿ ಬರೋಬ್ಬರಿ 2,84,000ಕ್ಕೂ ಹೆಚ್ಚು ಖಾಲಿ ಇದೆ. ಥ್ಯಾಂಕ್ ಯು.